ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷದ ಪ್ರಾರಂಭ, ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಕೂಡ ಸಂಪೂರ್ಣ ಈ ಸಂವತ್ಸರದಲ್ಲಿ ಶುಭ ಫಲಗಳನ್ನೇ ಕಾಣುವಂಥವರಾಗಲಿ ಅಂತ ಹೇಳ್ತಾ, ಈ ಪರಾಭವನಾಮ ಸಂವತ್ಸರ ಅತ್ಯಧಿಕ ಶುಭ ಫಲಗಳನ್ನು ಕೊಡುವಂಥದ್ದು. ಯಾಕೆಂದರೆ ಈ ಸಂವತ್ಸರದ ರಾಜನಾದಂಥವನು ಗುರುಬ್ರಹ್ಮ, ಮಂತ್ರಿ ಆದಂಥವನು ಕುಜ, ಅದೇ ರೀತಿಯಲ್ಲಿ ಸೇನಾಧಿಪತಿ ಚಂದ್ರ, ಅರ್ಘಾಧಿಪತಿ ಚಂದ್ರ, ಸಸ್ಯಾಧಿಪತಿಯಾದಂಥವನು ಶುಕ್ರ, ಧಾನ್ಯಾಧಿಪತಿ ಬುಧ, ಅದೇ ರೀತಿಯಲ್ಲಿ ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು, ಪಶುಗಳ ನಾಯಕನಾದಂಥವನು ಕೃಷ್ಣ ಪರಮಾತ್ಮ. ಈ ರೀತಿಯಲ್ಲಿ ಈ ಸಂವತ್ಸರದ ಎಲ್ಲ ಅಧಿಪತಿಗಳು ಕೂಡ ಹೆಚ್ಚಾಗಿ ಶುಭ ಫಲಗಳನ್ನೇ ಕೊಡುವಂಥವರಿದ್ದಾರೆ. ಗುರು ರಾಜನಾಗೋದರಿಂದ ರಾಜ್ಯದ ಆಡಳಿತ ಅಥವಾ ಒಂದು ರಾಷ್ಟ್ರ ಮಟ್ಟದಲ್ಲಿ ನ್ಯಾಯಬದ್ಧವಾದಂತಹ ಒಂದು ಆಡಳಿತವನ್ನು ಗುರು ಪ್ರೇರಣೆಯಿಂದ ಕೊಡುವಂಥದ್ದಾಗತ್ತೆ ಅಂತ. ಮಂತ್ರಿಯಾದಂಥವನು ಕುಜ. ಇದರಿಂದ ಅಗ್ನಿಭಯ ಅಥವಾ ಚಂಡಮಾರುತ ಅಥವಾ ಗಾಳಿಯ ಹೊಡೆತ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಮೇಘಾಧಿಪತಿ ಚಂದ್ರನಾಗಿರೋದರಿಂದ ಮಳೆ ಅನ್ನುವಂಥದ್ದು ಕೂಡ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸಸ್ಯಾಧಿಪತಿ ಶುಕ್ರ ಅಭಿವೃದ್ಧಿಗಳು ಹೊಂದುತ್ತೆ. ಹಳದಿ ಬಣ್ಣದ ವಸ್ತುಗಳ ಬೆಲೆ ಕಡಿಮೆ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಪಶುಗಳ ನಾಯಕನಾದಂತಹ ಕೃಷ್ಣ ಪರಮಾತ್ಮ ಹಸುಗಳು ಹೆಚ್ಚಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ, ಅತಿ ಹೆಚ್ಚಿನ ಹಾಲನ್ನು ಕೊಡುವಂಥದ್ದು. ಈ ರೀತಿಯಾಗಿ ಎಲ್ಲದೂ ಕೂಡ ಹೆಚ್ಚಿನದಾಗಿ ಪಂಚಾಂಗದಲ್ಲಿ ಶುಭ ಫಲಗಳನ್ನು ಹೇಳಿದ್ದಾರೆ. ಈ ಸಂವತ್ಸರದಲ್ಲಿ ಪರಾಭವನಾಮ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಗುರುಬ್ರಹ್ಮ ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಸಂವತ್ಸರದಲ್ಲಿ 2 ಬಾರಿ ಗುರುವಿನ ಪರಿವರ್ತನೆ ಆಗೋದರಿಂದ 12 ರಾಶಿಯವರಿಗೂ ಕೂಡ ಗುರುಬಲ ಅನ್ನುವಂಥದ್ದು ಖಂಡಿತವಾಗಲೂ ಸಿಗುತ್ತೆ ಅಂತ ಹೇಳ್ಬೋದು. ಅದು ಒಂದು ಉತ್ತಮವಾದ ಪರಿವರ್ತನೆ. ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹುಕೇತುಗಳ ಪರಿವರ್ತನೆ ಆಗುವಂಥದ್ದು. ಕುಂಭರಾಶಿಯಿಂದ ರಾಹು ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ, ಸಿಂಹರಾಶಿಯಿಂದ ಕೇತು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರುಬಲ ಎಲ್ಲ ರಾಶಿಗೆ ಸಿಕ್ಕಿದ್ರೂ ಕೂಡ ಸರ್ಪದೋಷಗಳು ಕೂಡ ರಾಹುವಿನ ಪರಿವರ್ತನೆಯಿಂದ ಹಲವಾರು ರಾಶಿಗಳಿಗೆ ಸರ್ಪದೋಷ ಅನ್ನುವಂಥದ್ದು ಕೂಡ ಸ್ವಲ್ಪ ಸೃಷ್ಟಿಯಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಗ್ರಹಗಳ ಪರಿವರ್ತನೆ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಎಲ್ಲರಿಗೂ ಕೂಡ ಸೂಕ್ತ ಅಂತ ಹೇಳ್ಬೋದು. ಶನಿ ಮಹಾತ್ಮನನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ರಹಗಳು ಕೂಡ ಈ ಸಂವತ್ಸರದಲ್ಲಿ ಬದಲಾಗುವಂಥದ್ದಿರುತ್ತೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಪರಾಭವನಾಮ ಸಂವತ್ಸರ ವರ್ಷಫಲ ತುಲಾರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ತುಲಾರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಜೂನ್ 1ನೇ ತಾರೀಕಿನ ತನಕ ಇರುತ್ತೆ. ತದನಂತರದಲ್ಲಿ ಗುರು ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾನೆ, ಅಂದರೆ ಗುರುಬಲ ಕಳೆದೋಗುತ್ತೆ. ಅಕ್ಟೋಬರ್ 31ರ ನಂತರ ಮತ್ತೊಮ್ಮೆ ಗುರುಬಲ ಅನ್ನುವಂಥದ್ದು ತುಲಾರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ರ ತನಕ ಗುರುಬಲ ಅನ್ನುವಂಥದ್ದು ಇರೋದಿಲ್ಲ ತುಲಾರಾಶಿಯವರಿಗೆ. ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಅಂತಹ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ತುಲಾರಾಶಿಯವರಿಗೆ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಪಂಚಾಂಗದಲ್ಲಿ ಆದಾಯ 5, ವ್ಯಯ 14 ಅಂತ ಹೇಳಿದ್ದಾರೆ. ಸ್ವಲ್ಪ ಇನ್ಕಮಿಂಗ್ ಕಡಿಮೆ ಇರುತ್ತೆ, ವ್ಯಯ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆರೋಗ್ಯ 4, ಅನಾರೋಗ್ಯ 5, ಅದರಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಇದೆ. ಅಂಥ ಏನು ಸಮಸ್ಯೆಗಳನ್ನು ತುಲಾರಾಶಿಯವರಿಗೆ ಹೇಳಲಿಲ್ಲ ಪಂಚಾಂಗದಲ್ಲಿ. ಇನ್ನು ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಸಣ್ಣ ಪುಟ್ಟ ವಿಚಾರಗಳನ್ನು ವಾಗ್ವಾದಗಳು ಮಾಡಿಕೊಳ್ಳದೆ ಇದ್ದರೆ ಉತ್ತಮ. ಯಾಕೆಂದರೆ ಕುಜದೋಷಗಳು ಮತ್ತು ಸರ್ಪದೋಷಗಳು ತುಲಾರಾಶಿಯವರಿಗೆ ಕಳೆದ 1 ವರ್ಷಗಳಿಂದ ತುಂಬ ಆ್ಯಕ್ಟಿವ್ ಆಗಿದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಎಕ್ಸೈಟ್ ಆಗುವಂತಹ ಪರಿಸ್ಥಿತಿಗಳನ್ನು ಸರ್ಪದೋಷಗಳಿಂದ ಉಂಟಾಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗುತ್ತೆ.
ಯಾಕೆಂದರೆ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಏನು 4ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ, ಅದು ಸ್ವಲ್ಪ ವಾಹನದ ಸಣ್ಣ ಪುಟ್ಟ ಕಂಟಕಗಳನ್ನು ಹೇಳುತ್ತೆ. ಅದೇ ರೀತಿಯಲ್ಲಿ ತಾಯಿಯ ಆರೋಗ್ಯದ ವಿಚಾರಗಳಲ್ಲಿಯೂ ಕೂಡ ಸಮಸ್ಯೆಗಳನ್ನು ಕೊಡುವಂಥದ್ದು ಇದೆ ತುಲಾರಾಶಿಯವರಿಗೆ. ಅದು ವರ್ಷದ ಅಂತ್ಯ ಭಾಗದ ನಂತರ. ಅಲ್ಲಿಯ ತನಕ ಪ್ರತಿಯೊಂದು ಚೆನ್ನಾಗಿದೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸೌಖ್ಯಗಳನ್ನು ಕಾಣಬೇಕು ಅಂದರೆ ಸೌಮ್ಯ ಮಾಡಿಕೊಳ್ಬೇಕು, ವಾಕ್ಯಗಳನ್ನು ಸೌಮ್ಯವಾಗಿ ಇಟ್ಕೊಳ್ಬೇಕು, ಅನವಶ್ಯಕ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇದ್ದರೆ ಒಳ್ಳೆಯದು. ಯಾಕೆಂದರೆ 5ನೇ ಮನೆಯಲ್ಲಿರುವ ರಾಹು ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಅರಿಷ್ಟಗಳೇ ಜಾಸ್ತಿಯಾಗಿ ನಡೆಯುತ್ತೆ ಅಂತ. ಎಕ್ಸೈಟ್ ಆಗೋದನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ. ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಆದಾಯ ಕಡಿಮೆ ಇದ್ದರೂ ವ್ಯಯ ಜಾಸ್ತಿ ಅಂತ ಪಂಚಾಂಗದಲ್ಲಿ ಹೇಳಿದ್ದಾರೆ. ಸೊ ಖರ್ಚುಗಳ ಬಗ್ಗೆ ಹಿಡಿತ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ಜೂನ್ 1ರಿಂದ ಅಕ್ಟೋಬರ್ 31 ತನಕ ಖರ್ಚು ವೆಚ್ಚಗಳನ್ನು ತುಂಬ ಹಿಡಿತದಲ್ಲಿ ನಡೆಸ್ಕೊಂಡು ಹೋಗೋದು ತುಲಾರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ವಾಕ್ಯಗಳನ್ನು ತುಂಬ ನೇರವಾಗಿ ಮಾತಾಡಬೇಡಿ. ವಿಚಾರ ಕರೆಕ್ಟಾಗಿದ್ದರೂ ಕೂಡ ನಿಷ್ಠೂರಗಳಿಗೆ ಅವಕಾಶ ಇರುತ್ತೆ ಆ ಸಮಯದಲ್ಲಿ. ಏನೇ ನೆಗೆಟಿವ್ಗಳಿಗಿಂತ ಮುಂಚೆ ಪರಿಹಾರ ಏನು ಮಾಡಬೇಕಪ್ಪ ಈ ಹೊಸ ಸಂವತ್ಸರದಲ್ಲಿ ಅಂತ ಕೇಳೋದಾದರೆ, ತುಲಾರಾಶಿಯವರು ಯಾವುದಾದ್ರೂ ಒಂದು ಅಮ್ಮನವರ ಕ್ಷೇತ್ರ, ಅದರಲ್ಲೂ ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ಅಥವಾ ಕಟೀಲು ದುರ್ಗಾ ಪರಮೇಶ್ವರಿ, ಈ ಥರ ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿ, ಸಾಧ್ಯವಾದರೆ ವರ್ಷಕ್ಕೊಮ್ಮೆ ದುರ್ಗಾ ಸಪ್ತಶತಿ ಪಾರಾಯಣಗಳನ್ನು ಮಾಡಿಕೊಳ್ಳಿ. ಆಲ್ಮೋಸ್ಟ್ 1.5-2 ವರ್ಷಗಳ ಕಾಲ ಇದರ ಅವಶ್ಯಕತೆಗಳು ತುಲಾರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ. ಎಷ್ಟೋ ನೆಗೆಟಿವ್ಗಳನ್ನು ಅಥವಾ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪರಿಹಾರದಿಂದ. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ತುಂಬ ಅನುಕೂಲಗಳನ್ನು ನೋಡ್ತೀರಾ. ಯಾವುದಾದ್ರೂ ಹಣದ ಸಹಾಯ, ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ. ತುಂಬ ಅಭಿವೃದ್ಧಿಗಳಾಗುತ್ತೆ. ಏಕೆಂದರೆ ಸ್ವಂತ ಏನಾದರೂ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್, ಇವೆಲ್ಲ ತುಂಬ ಉದ್ಯೋಗದಲ್ಲಿ ತುಂಬ ಫ್ಲಕ್ಚುಯೇಷನ್ ಇದೆ ತುಲಾರಾಶಿಯವರಿಗೆ ಈ ಹೊಸ ಸಂವತ್ಸರದಲ್ಲಿ. ಜಿಜ್ಞಾಸೆಗಳು ತುಂಬ ಹುಟ್ಕೊಳ್ಳುತ್ತೆ. ಅಭಿವೃದ್ಧಿಗಳಿಗೆ ಹಿನ್ನಡೆ ಆದಾಗ ಸ್ವಂತ ಏನಾದರೂ ಮಾಡುವಂತಹ ಪ್ರಮೇಯಗಳು ಅಥವಾ ಅಭಿಪ್ರಾಯಗಳು ಹೆಚ್ಚಾಗಿ ಹುಟ್ಕೊಳ್ಳುತ್ತೆ. ಇದು ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ತುಲಾರಾಶಿಯವರು ಅಕ್ಟೋಬರ್ 31 ತನಕ ಖಂಡಿತ ವೆಯ್ಟ್ ಮಾಡಬೇಕು. ಅಷ್ಟರೊಳಗಡೆ ಯಾವುದೇ ತೀರ್ಮಾನಗಳನ್ನು ಉದ್ಯೋಗದ ವಿಚಾರದಲ್ಲಿ ತೆಗೆದುಕೊಳ್ಬೇಡಿ. ಮಾತೃವಿನ ಆರೋಗ್ಯ, ಹೊಸ ವಾಹನ, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ 31 ನಂತರದಲ್ಲಿ ತುಲಾರಾಶಿಯವರಿಗೆ ಸಕ್ಸಸ್ ಆಗುತ್ತೆ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಆ ಸಮಯದಲ್ಲಿ ಮಾಡಿದರೆ ಡೆಫಿನೆಟಾಗಿ ಗುರಿ ಮುಟ್ಟುತ್ತೆ ಅಂತ ಹೇಳ್ಬೋದು. ಡಿಸೆಂಬರ್ 5 ನಂತರ ತಾಯಿಯ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಇದರ ಬಗ್ಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಂಥದ್ದು ತುಂಬ ಉತ್ತಮ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದಲ್ಲಿ ರಾಹು ಇರ್ತಾನೆ ಡಿಸೆಂಬರ್ 31 ತನಕ. ಮಕ್ಕಳು ಸ್ವಲ್ಪ ಹಠ ಮಾಡೋದು, ಎಜುಕೇಷನಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳನ್ನು ಕೂಡ ನೋಡಬೇಕಾಗತ್ತೆ. ಇವೆಲ್ಲ ತಾತ್ಕಾಲಿಕ. ಗುರುವಿನ ಒಂದು ಪರಿವರ್ತನೆ ಅಕ್ಟೋಬರ್ 31 ನಂತರದಲ್ಲಿ ತುಲಾರಾಶಿಯವರಿಗೆ ಆಸ್ತಿ ಪ್ರಾಪರ್ಟಿ, ಭೂಮಿ, ವಾಹನ, ಮಕ್ಕಳ ವಿದ್ಯಾಭ್ಯಾಸ, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಒಂದು ಮಕ್ಕಳ ಭಾಗ್ಯ, ಇವೆಲ್ಲದೂ ಕೂಡ ಸಕ್ಸಸ್ ಆಗುತ್ತೆ. ಅಲ್ಲಿ ತನಕ ತುಲಾರಾಶಿಯವರು ಸ್ವಲ್ಪ ಸಮಾಧಾನದ ಸ್ಥಿತಿಗಳನ್ನು ತಂದುಕೊಳ್ಳೋದು ಉತ್ತಮ. ಯಾವುದೇ ಶತ್ರುಬಾಧೆಗಳಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳು ಉಂಟಾಗುತ್ತೆ. ಒಬ್ಬರಿಂದ ಒಬ್ಬರಿಗೆ ತುಂಬ ಸಹಾಯಗಳನ್ನು ನಿರೀಕ್ಷೆ ಮಾಡಬಹುದು. ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಕೂಡ ಉತ್ತಮ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಇದು ತುಂಬ ಉತ್ತಮವಾದಂತಹ ಗುರುಬಲ. ಇದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಬೇಡಿ. ಏಕೆಂದರೆ ತುಲಾರಾಶಿಯವರಿಗೆ 2027 ಜೂನ್ ನಂತರದಲ್ಲಿ ಮಾಂಗಲ್ಯ ಸ್ಥಾನಕ್ಕೆ ಶನಿ ಬರ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ ಕೂಡ ಹೌದು. ಅವನು ಪಂಚಮಾಧಿಪತಿನೂ ಆಗಿರೋದ್ರಿಂದ ವಿವಾಹ ಮತ್ತು ಸಂತಾನ ಇದೆರಡನ್ನೂ ಕೂಡ ಆಲ್ಮೋಸ್ಟ್ 2 ವರ್ಷಗಳ ಕಾಲ ವಿಳಂಬ ಮಾಡ್ತಾನೆ. ಸೊ ಆದ ಕಾರಣ ತುಲಾರಾಶಿಯವರಿಗೆ ವಿವಾಹಕ್ಕೆ ಇದು ತುಂಬ ಶುಭ ಸಮಯ.
ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ರ ತನಕ ಗುರುಬಲ ಇರೋದಿಲ್ಲ. ಆ ಸಮಯ ಬಿಟ್ಟು ಉಳಿದಂತೆ ಸಂಪೂರ್ಣ ವರ್ಷ ಪೂರ್ತಿ ಗುರುಬಲ ಇರುತ್ತೆ, ಈ ಒಂದು 4-5 ತಿಂಗಳನ್ನು ಹೊರತುಪಡಿಸಿದರೆ. ಗುರುಬಲ ಇದ್ದಾಗ ಎಲ್ಲ ಕೆಲಸಗಳಲ್ಲಿಯೂ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫೈನಾನ್ಷಿಯಲಿ ಹಿನ್ನಡೆ ಆದರೆ ವಿವಾಹ, ಸಂತಾನ ಇಂಥದ್ದಕ್ಕೆ ಒಳ್ಳೇದು ಮಾಡ್ತಾನೆ. ಸೊ ಷೋಡಶ ಕರ್ಮಗಳು ಅಥವಾ ಜೀವನ ಪರ್ಯಂತದ ಒಂದು ದಾಂಪತ್ಯದ ವ್ಯವಸ್ಥೆ ಅಥವಾ ಸಂತಾನ, ಇದೆಲ್ಲ ಗುರುಬಲ ಇದ್ದಾಗ ಮಾಡಿದರೆ ಡೆಫಿನೆಟಾಗಿ ಅದು ಒಂದು ಉತ್ತಮ ಸ್ಥಿತಿಗೆ ಬರುತ್ತೆ. ಉದ್ಯೋಗ, ಹಣಕಾಸು, ಪ್ರಾಪರ್ಟಿ ಎಲ್ಲ ಕೊಡ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ತುಲಾರಾಶಿಯವರಿಗಂತೂ ಅವನು ವಿವಾಹ ಮತ್ತು ಸಂತಾನ ಇದೆರಡಕ್ಕೂ ಗುರುಬಲ ತುಂಬ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಮುಂದೆ ಅದು ಸ್ವಲ್ಪ ವಿಘ್ನಗಳನ್ನು ಉಂಟು ಮಾಡೋದಕ್ಕೆ ಕಾರಣ ಆಗಿಬಿಡುತ್ತೆ. ಹಾಗಾಗಿ ಇದು ಅತಿ ಉತ್ತಮವಾದ ಸಂವತ್ಸರ. ಈ ಸಂವತ್ಸರದಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ಅಷ್ಟಮ ಮೃತ್ಯುಸ್ಥಾನಾಧಿಪತಿ ಶುಕ್ರ ಯಾವುದೇ ಸ್ವತಃ ಶರೀರ ಮತ್ತು ರಾಶಿಯ ಅಧಿಪತಿಯಾಗಿರೋದ್ರಿಂದ ಗುರು ಉತ್ತಮ ಸ್ಥಿತಿಯಲ್ಲಿದ್ದಾಗ ಯಾವುದೇ ಮೃತ್ಯು ಭಯ ಅಥವಾ ಕಂಟಕಗಳಿಗೆ ಖಂಡಿತವಾಗಲೂ ಅವಕಾಶ ಇಲ್ಲ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ, ಇದರಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಪಂಚಾಂಗದಲ್ಲೂ ಸುಖ ದುಃಖಗಳಿಗೆ ಬಂದಾಗ ಸುಖ 6 ದುಃಖ 3 ಅಂತ ಹೇಳಿದ್ದಾರೆ. ತುಲಾರಾಶಿಯವರಿಗೆ ಅದು ಇನ್ನಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹೆಚ್ಚಿನ ಈ ಸಂವತ್ಸರದಲ್ಲಿ ಸುಖ ಪಡುವಂತಹ ಸ್ಥಿತಿಗಳೇ ಜಾಸ್ತಿ ಇದೆ ಅಂತ ಕೂಡ ಪಂಚಾಂಗದಲ್ಲಿ ಹೇಳಿದ್ದಾರೆ. ಭಾಗ್ಯದಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿತೃವಿನ ಒಂದು ತಂದೆಯ ಅನುಗ್ರಹ, ಆಶೀರ್ವಾದ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದಿದ್ದರೆ ಈ ಸಮಯಗಳನ್ನು ಖಂಡಿತವಾಗ್ಲೂ ಕಳ್ಕೊಳ್ಬೇಡಿ ತುಲಾರಾಶಿಯವರು. ಡಿಸೆಂಬರ್ 5ರ ನಂತರದಲ್ಲಿ ನಿಮ್ಮ ಪ್ರಯತ್ನಗಳು ವ್ಯರ್ಥ ಆಗೋದಕ್ಕೆ ಶುರುವಾಗುತ್ತೆ. ಸೊ ಜೂನ್ 1ನೇ ತಾರೀಕಿನ ತನಕ ತುಂಬ ಉತ್ತಮವಾದ ಗುರುಬಲ. ಇದು ಕಳೆದರೆ ಅಕ್ಟೋಬರ್ 31ರಿಂದ ಈ ವರ್ಷದ ಅಂತ್ಯ ಭಾಗದ ತನಕ ಗುರು ತುಂಬ ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಈ ಸಮಯದಲ್ಲಿ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಅಥವಾ ಕೋರ್ಟ್ ವ್ಯವಹಾರಗಳಿದ್ದರೆ ಅದನ್ನು ಸಾಲ್ವ್ ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದು ತುಲಾರಾಶಿಯವರಿಗೆ. ಉದ್ಯೋಗ ಇದು ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ಅಂತ ಹೇಳುತ್ತೆ. ಯಾಕೆಂದರೆ ಜೂನ್ 1ನೇ ತಾರೀಕು ಗುರು ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾನೆ. ತುಲಾರಾಶಿಯವರು ನೆನಪಿಟ್ಟುಕೊಳ್ಬೇಕಾದಂಥ ವಿಚಾರ ಏನಪ್ಪ ಅಂದರೆ ಜೂನ್ 1ರಿಂದ ಅಕ್ಟೋಬರ್ 31ರ ತನಕ ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಖಂಡಿತ ಮಾಡಬೇಡಿ. ಅಕ್ಟೋಬರ್ 31ರ ನಂತರದಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವ ಸ್ಥಿತಿ ಇದ್ದರೆ, ಅನಿರೀಕ್ಷಿತವಾಗಿ ಯಾವುದಾದ್ರೂ ಆಫರ್ಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಇಲ್ಲದೇ ಇದ್ದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೇ ಬಡ್ತಿ, ಪ್ರಮೋಷನ್ಗಳನ್ನು ಕೂಡ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಹುಸಿ ಆಗೋದಿಲ್ಲ. ಅಕ್ಟೋಬರ್ 31ರಿಂದ ವರ್ಷದ ಅಂತ್ಯ ಭಾಗದ ತನಕ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗಿಂತನೂ 10 ಪಟ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಪಡಿತೀರ. ಜೊತೆಯಲ್ಲಿ ವಿವಾಹ ಮತ್ತು ಸಂತಾನ ಈ 2 ವಿಚಾರಗಳಿಗೆ ಈ ಒಂದು ಸಮಯ ತುಂಬ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ಇವೆಲ್ಲ ಒಂದು ಕೈಗೂಡಿದರೆ ಲೈಫ್ ಟೈಮ್ ಒಂದು ನೆಮ್ಮದಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ತುಲಾರಾಶಿಯವರಿಗೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಉದ್ಯೋಗದ ಪರಿವರ್ತನೆ ಅಥವಾ ಬಡ್ತಿ, ಪ್ರಮೋಷನ್ಗಳು ತುಲಾರಾಶಿಯವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಏಕಾದಶ ಲಾಭಸ್ಥಾನಕ್ಕೆ ಗುರು ಬರ್ತಾನೆ. ಇದು ಅತ್ಯಂತ ಶುಭ. ಲಾಭದಲ್ಲಿ ಗುರು ಇದ್ದಾಗ ಎಲ್ಲ ಗ್ರಹಗಳು ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಗುರು ನೋಡುವ ಸ್ಥಾನಗಳು ಕೂಡ ತುಂಬ ಉತ್ತಮವಾಗಿರುತ್ತೆ. ಗುರುವಿನ ಒಂದು ಅನುಗ್ರಹ ಹಲವಾರು ವಿಚಾರಗಳಿಗೆ ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ಜೂನ್ 1ರಿಂದ ಅಕ್ಟೋಬರ್ 31ರ ತನಕ ಅಷ್ಟೇನು ಸಮಯ ಚೆನ್ನಾಗಿಲ್ಲ. ಸೊ ಈ ಸಮಯದಲ್ಲಿ ಕೌಟುಂಬಿಕ ಜೀವನ, ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳುವಂಥದ್ದು, ಅನವಶ್ಯಕ ಧನವ್ಯಯ ಆಗದೇ ಇರುವ ರೀತಿಯಲ್ಲಿ ಒಂದು ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು, ಇದೆಲ್ಲ ಅತ್ಯಂತ ಅವಶ್ಯಕವಾಗಿರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ತುಲಾರಾಶಿಯವರು ಈ ಒಂದು ಮಧ್ಯದ ಜೂನ್ ಟು ಅಕ್ಟೋಬರ್ ಗಮನಿಸ್ಕೊಂಡ್ರೆ ಉಳಿದಂತೆ ಎಲ್ಲದೂ ತುಂಬ ಚೆನ್ನಾಗಿದೆ. ನಿಮ್ಮ ನಿರೀಕ್ಷೆಗಳನ್ನು ಮೀರಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಹೆಚ್ಚಿನದಾಗಿ ಉದ್ಯೋಗ, ವಿವಾಹ ಮತ್ತು ಸಂತಾನ ಇದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಬೇಡಿ. 2027 ಜೂನ್ ನಂತರ ಸಪ್ತಮ ಶನಿ ಪ್ರಾರಂಭ ಆಗುತ್ತೆ. ಶನಿಗೆ ಅದು ನೀಚ ಕ್ಷೇತ್ರ. ನಿಮ್ಮ 2 ಸ್ಥಾನಗಳಿಗೆ ಅವನು ನೇರವಾಗಿ ಸಂಬಂಧಪಡ್ತಾನೆ. ಒಂದು
ಶನಿ ಮಹಾತ್ಮ ತುಲಾರಾಶಿಯವರಿಗೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ, ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಇಷ್ಟು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಶನಿ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಗುರು ಕೂಡ ವ್ಯಯಭಾವಕ್ಕೆ ಬರ್ತಾನೆ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ಬರೋದಕ್ಕೆ 2027 ಜೂನ್ ನಂತರದಲ್ಲಿ, ಅಲ್ಲಿ ಅಷ್ಟರ ಒಳಗಡೆ ಈ ಪರಾಭವ ಸಂವತ್ಸರ ಅನ್ನುವಂಥದ್ದು ನಿಮಗೆ ಹಲವಾರು ಮುಂದಿನ 4-5 ವರ್ಷಗಳಿಗೆ ಒಂದು ಫೌಂಡೇಶನ್ ಕೊಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇದನ್ನು ಗಮನಿಸ್ಕೊಂಡ್ರೆ ಮುಂದಿನ ಭವಿಷ್ಯ ತುಂಬ ಉತ್ತಮವಾಗಿರುತ್ತೆ. ಸೊ ತುಲಾರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ, ಹೊಸ ವರ್ಷ ಸಂಪೂರ್ಣ ಶುಭ ಫಲಗಳನ್ನು ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.